ಸಾಲವನ್ನ ಹಿಂತಿರುಗಿಸದ ಆರೋಪದ ಮೇಲೆ ಬಿಜೆಪಿ ಶಾಸಕನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸಾಲ ತಗೊಂಡಿದ್ದಾರೆ, ಸಾಲವನ್ನ ವಾಪಸ್ ಕೊಟ್ಟಿಲ್ಲ, ಅದನ್ನ ಹಿಂತಿರುಗಿಸಿಲ್ಲ ಅಂತ ಈಗ ಬಿಜೆಪಿ ಶಾಸಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಬಿಜೆಪಿ ಶಾಸಕ ಶರಣು ಸಲಗಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು ಉದ್ಯಮಿ ಸಂಜು ಸುಗ್ರೆ ಎಂಬುವರಿಂದ ಈಗ ದೂರು ದಾಖಲಾಗಿದೆ. 2023ರ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ನಲ್ಲಿ 99 ಲಕ್ಷ ರೂಪಾಯಿ ಸಾಲವನ್ನ ಪಡೆದುಕೊಂಡಿದ್ರು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕ ಶರಣು ಸಲಗಾರ್. ಈಗ ಅದನ್ನು ವಾಪಸ್ ಮಾಡಿಲ್ಲ. ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡ್ತಾ ಇದೀವಲ್ಲ, ಇವರೇ ಆ ಫೋಟೋದಲ್ಲಿ ಇರುವಂತವ್ರು, ಕೈ ಮುಕ್ಕೊಂಡು ಒಂದು ಭಾವಚಿತ್ರ ಇದೆಯಲ್ಲ, ಇವರು ಶರಣು ಸಲಗಾರ್, ಬಿಜೆಪಿ ಶಾಸಕ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಹಾಲಿ ಬಿಜೆಪಿಯ ಶಾಸಕ. ಇನ್ನು ದೂರು ಕೊಟ್ಟವರು ಸಂಜು ಸುಗ್ರೆ. ಮತ್ತೊಂದು ಫೋಟೋದಲ್ಲಿ ನೋಡ್ತಾ ಇದ್ದೀರಿ, ಇವರು ಮಾಡ್ತಾ ಇರುವಂತಹ ಆರೋಪ ಏನು ಅಂದ್ರೆ 2023ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಶರಣು ಸಲಗಾರ್ ಅವರು ನನ್ನ ಬಳಿ 99 ಲಕ್ಷ ರೂಪಾಯಿ ಸಾಲವನ್ನ ಪಡೆದಿದ್ದಾರೆ, ಅದನ್ನ ಹಿಂತಿರುಗಿಸಿಲ್ಲ ಅನ್ನೋ ಒಂದು ಆರೋಪವನ್ನ ಈಗ ಸಂಜು ಸುಗ್ರೆ ಮಾಡಿ ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಶಾಸಕರ ವಿರುದ್ಧ. ಈಗ ಶಾಸಕರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಬರೋಬ್ಬರಿ 99 ಲಕ್ಷ ರೂಪಾಯಿ ಸಾಲವನ್ನ ಹಿಂತಿರುಗಿಸಿಲ್ಲ ಅನ್ನೋ ಆರೋಪ. 1 ಕೋಟಿಗೆ 1 ಲಕ್ಷ ರೂಪಾಯಿ ಮಾತ್ರ ಕಡಿಮೆ, 99 ಲಕ್ಷ ರೂಪಾಯಿ ಸಾಲವನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಈಗ ಬಿಜೆಪಿಯ ಶಾಸಕ ಶರಣು ಸಲಗಾರ್ ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ 2023ರ ಚುನಾವಣೆ ವೇಳೆ ಶಾಸಕರಿಗೆ ಸಾಲ ಕೊಟ್ಟಿದ್ರು ಇವರು. ಬಸವ ಕಲ್ಯಾಣ ಕ್ಷೇತ್ರದ ಶಾಸಕ ಶರಣು ಸಲಗಾರ್ ವಿರುದ್ಧ ಈಗ ಎಫ್ಐಆರ್. ಸಂಜು ಸುಗ್ರೆ ಇಂದ ಸಾಲ ಪಡೆದುಕೊಂಡಿದ್ರು ಶಾಸಕ. ಆಗಲೂ ಕೂಡ ಅವರು ಶಾಸಕರಾಗಿದ್ರು, ಚುನಾವಣೆಯನ್ನು ಎದುರಿಸಿದ್ರು, ಆಗ ಸಾಲವನ್ನು ಪಡೆದುಕೊಂಡಿದ್ರು, ಹಿಂತಿರುಗಿಸಿಲ್ಲ. ಉದ್ಯಮಿ ಆಗಿದ್ದಾರೆ ಸಂಜು ಸುಗ್ರೆ, ಅವರಿಂದ 99 ಲಕ್ಷ ರೂಪಾಯಿ ಸಾಲವನ್ನು ಪಡೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ಶಾಸಕರ ವಿರುದ್ಧ ಈಗ ದೂರು ದಾಖಲಾಗಿದೆ. 99 ಲಕ್ಷ ಶರಣು ಸಾಲ ಪಡೆದಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು ಅನ್ನೋದನ್ನ ನೋಡೋದಾದ್ರೆ, ಖಾಲಿ ಚೆಕ್ ಅಂತೆ, ಲೆಟರ್ ಹೆಡ್ ಮೇಲೆ ಒಂದು ಸೈನ್ನ ಮಾಡಿಕೊಟ್ಟಿದ್ರು ಶಾಸಕರು. ಎಷ್ಟೇ ಬಾರಿ ಹಣ ಕೇಳಿದ್ರು ಕೂಡ ಸಾಲ ಮರುಪಾವತಿ ಮಾಡಿಲ್ವಂತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್, ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವು, ಆಕ್ಚುಲ್ ಆಗಿ ಎಲೆಕ್ಷನ್ ಎದುರಿಸಬೇಕಾದ್ರೆ ಒಂದಷ್ಟು ಆರ್ಥಿಕವಾಗೂ ಕೂಡ ಸದೃಢರಾಗಿರ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಸಾಲವನ್ನ ಪಡೆದುಕೊಂಡಿದ್ರು, ಬಟ್ ಈ ತನಕ ಹಿಂದಿರುಗಿಸಿಲ್ಲ. ಕೇಳಿದ್ರೆ ಏನು ಹೇಳ್ತಾರಂತೆ? ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಶಿವು, ಎಸ್ ಮಧುಸೂದನ್, 2023ರ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಬಸವ ಕಲ್ಯಾಣ ಕ್ಷೇತ್ರದಲ್ಲಿರುವಂತಹ ಉದ್ಯಮಿ ಸಂಜು ಸುಗ್ರೆ ಎನ್ನುವರ ಕಡೆ ಶರಣು ಸಲಗಾರ್ ಅವರು ಸಾಲವನ್ನ ಪಡೆದಿರ್ತಾರಂತೆ. ಆ ಸಾಲವನ್ನ ಹಿಂತಿರುಗಿಸ್ತೇನೆ ಅಂತೇಳಿ ಭರವಸೆ ರೂಪದಲ್ಲಿ ಶ್ಯೂರಿಟಿಗಾಗಿ ಒಂದು ಚೆಕ್ ಅನ್ನು ನೀಡಿರ್ತಾರಂತೆ, ಖಾಲಿ ಚೆಕ್ ಅನ್ನ. ಜೊತೆಗೆ ಒಂದು ಬಿಳಿ ಹಳೆ ಮೇಲೆ ಸೈನ್ ಕೂಡ ಮಾಡಿಕೊಟ್ಟಿರ್ತಾರಂತೆ. ಅದ್ರ ಕುರಿತಾಗಿ ಮಾತನಾಡಕ್ಕೆ 14ನೇ ತಾರೀಕು 9ನೇ ತಿಂಗಳಲ್ಲಿ ಹೋಗಿರ್ತಾರೆ. ಆ ಸಮಯದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಒಂದು ಮಾತುಕತೆ ಆಗತ್ತೆ. ಮಾತುಕತೆ ಸಂದರ್ಭದಲ್ಲಿ ಶ್ಯೂರಿಟಿ ಚೆಕ್ ಅನ್ನು ಕೂಡ ನೀಡ್ತಾರೆ. ಅದಾದ್ಮೇಲೆ ಮತ್ತೊಮ್ಮೆ 16ನೇ ತಾರೀಕು ಏನು ಸಂಜು ಸುಗ್ರೆ ಅವರ ಪತ್ನಿ ಮತ್ತು ಆತನ ಮಗ ಇಬ್ರು ಕೂಡ ಶಾಸಕರ ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋದಂತಹ ಸಮಯದಲ್ಲಿ ಅವರಿಗೆ ಧಮಕಿ ಹಾಕಿದ್ದಾರೆ ಎನ್ನುವಂತ ಆರೋಪವನ್ನ ಸಂಜು ಸುಗ್ರೆ ಅವರು ಮಾಡಿದ್ರು. ಅದ್ರ ಜೊತೆಗೆ ಅದಾದ್ಮೇಲೆ ಮತ್ತೆ ಅವರು ಚೆಕ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಏನುತ್ತೋ ಆ ಖಾತೆಯ ಬ್ಯಾಂಕ್ ಚೆಕ್ ಅನ್ನು ನೀಡಿದ್ದಾರೆ. ಆ ಬ್ಯಾಂಕ್ ಖಾತೆಗಾಗಲೇ ನಾವು ಮುಚ್ಚಿದೀವಿ ಅನ್ನುವಂತ ಮಾತನ್ನು ಕೂಡ ಏನು ಬ್ಯಾಂಕ್ ನಿಂದ ಇವರಿಗೆ ರಿಟರ್ನ್ ಬಂದಾಗ ಇವರು ಕೇಸನ್ನ ದಾಖಲೆ ಮಾಡಕ್ಕೆ ಮುಂದಾಗ್ತಾರೆ. ಅದಕ್ಕೆ ಕೇಸ್ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಏನು ACJM ಬೆಂಗಳೂರಿನ ನ್ಯಾಯಾಲಯ ಕೋರ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.